ಸಂಜೆ ಮೊಟ್ಟೆ ಬೇಯಿಸಿದೆ ಮಗಳಿಗೆ ಅಂತ ತುಂಬ ಹೊತ್ತು ಗ್ಯಾಸ್ ಮೇಲೆ ಬೇಯಿಸಿದ್ರು ಒಳಗಡೆ ಬೆಂದೇ ಇರಲಿಲ್ಲ. ನನಗೆ ಇದ್ಯಾಕೆ ಬೇಯ್ತಿಲ್ಲ, ನಾರ್ಮಲ್ ಮೊಟ್ಟೆ ಎಲ್ಲ ಬೆಂದಿದೆ, ಇದು ಮಾತ್ರ ಬೇಯ್ತಾ ಇಲ್ಲ ಅಲ್ಲ ಅಂತ ಸುಮ್ಮನೆ ಫುಲ್ ಓಪನ್ ಮಾಡಿ ನೋಡಿದೆ. ವೈಟ್ ಭಾಗ ಎಷ್ಟು ಗಟ್ಟಿ ಇದ್ದಿತ್ತು ಅಂದರೆ ನನಗೆ ಅದನ್ನು ಕೈಯಲ್ಲಿ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಲೋಟದಲ್ಲಿ ಸಹ ಒತ್ತಿದೆ ಆದರೂ ಸ್ಮ್ಯಾಶ್ ಆಗಲೇ ಇಲ್ಲ. ನನಗೇನು ಅನಿಸ್ತು ಅಂದರೆ ಒಂಥರ ರಬ್ಬರ್ ಥರ ಅನಿಸ್ತು. ಈ ಥರದ ಮೊಟ್ಟೆ ನಾನು ಯಾವತ್ತೂ ನೋಡಿರಲಿಲ್ಲ. ಹೀಗೆ ಮೊಟ್ಟೆ ಇರ್ತದ ಅಂತ ನಂಗೆ ಡೌಟ್ ಆಯಿತು. ಸುಮಾರು ಜನ ಕೇಳಿದೆ ಪ್ಲಾಸ್ಟಿಕ್ ಮೊಟ್ಟೆ ಎಲ್ಲ ಮಾರ್ತಾರೆ ಅಂತ, ಇದು ಹಾಗೇನೋ ಅಂತ ಅನಿಸ್ತು. ನಂಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದರಿಂದ ಹೆಲ್ಪ್ ಆಗುತ್ತೆ, ಯಾಕಂದರೆ ಮಗುಗೆ ಈ ಥರದ ಮೊಟ್ಟೆ ಎಲ್ಲ ತಿನ್ನಿಸಿದ್ನಲ್ಲ ಅಂತ ಒಂಥರ ಬೇಜಾರಾಗ್ತಾ ಇದೆ ನನಗೆ. ಆಮೇಲೆ ನೈಟ್ ಸ್ವಲ್ಪ ರೆಸಿನ್ ಆರ್ಟ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಅಂದ್ಕೊಂಡಿದ್ದ ಡಿಸೈನ್ ರೆಸಿನ್ ರಿಂಗ್ ಪೋರ್ ಕಲರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೇನು ಪೋರ್ ಮಾಡಬೇಕು ಅನ್ನೋಷ್ಟರಲ್ಲಿ ರೆಸಿನ್ ಫುಲ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಬಿಸಿ ಅಂದರೆ ಕೈಯಲ್ಲಿ ಮುಟ್ಟೋಕ್ಕೂ ಸಹ ಆಗ್ತಾ ಇರಲಿಲ್ಲ, ಪೋರ್ ಮಾಡೋಕ್ಕೂ ಸಹ ಕಷ್ಟ ಆಗ್ತಾ ಇದ್ದಿತ್ತು. ಬೇಗ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಹೇಗೋ ಮಾಡಿ ಪೋರ್ ಮಾಡಿ ಹೀಟ್ ಗನ್ನಿಂದ ಪುಷ್ ಮಾಡಿದರೂ ಸಹ ಅದು ಮೂವ್ ಆಗಲೇ ಇಲ್ಲ. ರೆಸಿನ್ ಜಾಸ್ತಿ ಅಮೌಂಟ್ ತಗೊಂಡಾಗ ಅಗಲ ಪಾತ್ರೆಯಲ್ಲಿ ತಗೋಬೇಕು, ಇಲ್ಲಾಂದರೆ ಹೀಟ್ ಜಾಸ್ತಿಯಾಗಿ ಬಿಸಿಯಾಗಿ ಹೊಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.